ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾದಲ್ಲೇ ಜೀವಜಲಕ್ಕೆ ಹಾಹಾಕಾರ ಶುರುವಾಗಿದೆ. ಕುಡಿಯೋಕೆ ಬಳಸೋಕೆ ನೀರಿಲ್ಲದೆ ಜನ ಕಣ್ಣೀರು ಹಾಕ್ತಿದ್ದಾರೆ. ಅದೆಲ್ಲ ಬಿಡಿ, ರಾಮನ ಅಭಿಷೇಕಕ್ಕೂ ನೀರಿಲ್ಲದಂತಹ ಸ್ಥಿತಿ ಬಂದಿದೆ. ಅಷ್ಟಕ್ಕೂ ಯಾವುದು ಆ ಜಾಗ ಅಂತ ಕೇಳ್ತೀರಾ? ಎಲ್ಲಿದೆ? ಜೀವಜಲಕ್ಕೆ ಹಾಹಾಕಾರ, ಬಳಕೆಗೂ ನೀರಿಲ್ಲ. ಶ್ರೀರಾಮನ ಅಭಿಷೇಕಕ್ಕೂ ನೀರಿನ ಕೊರತೆ. ವಯಾಲಿ ಕಾವಲ್ 9th ಮೇನಲ್ಲಿ 14 ಕ್ರಾಸ್ನಿಂದ 15th ಕ್ರಾಸ್ ವರೆಗೆ ಸುಮಾರು 15ರಿಂದ 20 ಮನೆಗಳಿಗೆ ಕುಡಿಯಲು ಬಳಸಲು ನೀರಿಲ್ಲ. ಕಾವೇರಿ ನೀರಿನ ಸಪ್ಲೈ ಆಗ್ತಾನೇ ಇಲ್ಲ. ಇದರ ಬಗ್ಗೆ ಸ್ಥಳೀಯರು ಶ್ರೀರಾಮ ದೇವಸ್ಥಾನದ ಆಡಳಿತ ಮಂಡಳಿ ಹಲವಾರು ಬಾರಿ ದೂರು ನೀಡಿದ್ರು ಯಾರೂ ಕೂಡ ಗಮನವನ್ನ ನೀಡುತ್ತಿಲ್ಲ. ರಿಪೇರಿ ಮಾಡಿ ಶಾಶ್ವತ ಪರಿಹಾರ ನೀಡುವುದರ ಬದಲು ಟ್ಯಾಂಕರ್ನಲ್ಲಿ ನೀರು ಕಳಿಸಿ ಅವರಿಗೆ ಇಷ್ಟ ಬಂದಂತೆ ನೀರು ಹಂಚಿ ಸಿಬ್ಬಂದಿ ದರ್ಪವನ್ನ ತೋರಿಸುತ್ತಿದ್ದಾರೆ. ಇಲ್ಲಿನ ಸ್ಥಿತಿಗತಿಯನ್ನ ನಮ್ಮ ಮೆಟ್ರೋ ಪ್ರತಿನಿಧಿ ಶಮ್ಮಿ ಶೆಟ್ಟಿ ವಿವರಿಸಿದ್ದಾರೆ. ನಾನಿವತ್ತು ವಯಾಲಿ ಕಾವಲ್ನ ರಾಮ ಮಂದಿರದ ಹತ್ತಿರ ಇದ್ದೀನಿ. ಇದು ಬಿಜೆಪಿ ಕ್ಷೇತ್ರ. ಆದರೆ ಬಿಜೆಪಿಯವರು ಬಾಯಿ ಬಿಟ್ರೆ ರಾಮ ರಾಮ ಅಂತ ಹೇಳ್ತಾರೆ. ಆದರೆ ಇಲ್ಲಿ ವಯಾಲಿ ಕಾವಲ್ನಲ್ಲಿ ರಾಮ ಮಂದಿರದಲ್ಲೇ ರಾಮನ ಅಭಿಷೇಕಕ್ಕೂ ಕೂಡ ನೀರಿನ ಕೊರತೆ ಆಗಿದೆ. ಅಂತಂದರೆ ಬಿಜೆಪಿಯ ಅಶ್ವಥ್ ನಾರಾಯಣ ಅವರ ಕ್ಷೇತ್ರ ಇದು. ಇಲ್ಲಿನ ಜನ ಈಗಾಗಲೇ ಸಾಕಷ್ಟು ಅಕ್ಟೋಬರ್ನಿಂದ ನೀರಿನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದು, ಇಲ್ಲಿ BWSSPಗೂ ಕೂಡ ಈಗಾಗಲೇ ಸಾಕಷ್ಟು ಬಾರಿ ಕಂಪ್ಲೇಂಟ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ರಾಮನ ಮಂದಿರ ಇದೆ. ವಯಾಲಿ ಕಾವಲ್ನ 9th ಮೇನ್ನ 14th ಕ್ರಾಸ್ ಟು 15th ಕ್ರಾಸ್ ತನಕ ಸುಮಾರು 10ರಿಂದ 15 ಮನೆಗಳಿದ್ದಾವೆ. ರಾಮ ಮಂದಿರ ಇದೆ. ಆದರೆ ಇಲ್ಲಿ ನೀರಿನ ಸಮಸ್ಯೆ ಅಂತಂದರೆ ಕುಡಿಲಿಕ್ಕೂ ಕೂಡ ಇಲ್ಲ, ದೇವಸ್ಥಾನದ ದೇವರ ಅಭಿಷೇಕಕ್ಕೂ ಕೂಡ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾಗಿ. ಇದರಿಂದ ಸಾಕಷ್ಟು ಜನ ಸಾಕಷ್ಟು ಬಾರಿ ಇಲ್ಲಿನ ಏರಿಯಾದ ಜನರು ಕೂಡ ಕಂಪ್ಲೇಂಟನ್ನು ಮಾಡಿದ್ದಾರೆ. ಆದರೂ ಕೂಡ BWSSP ಆಗಿರಲಿ ಅಥವಾ ಇಲ್ಲಿನ ಸ್ಥಳೀಯ MLA ಅಶ್ವಥ್ ನಾರಾಯಣ ಅವ್ರ ಕಡೆಯಿಂದಾಗಲಿ ಇವರಿಗೆ ಯಾವುದೇ ರೀತಿಯಾದಂತಹ ಪರಿಹಾರ ಸಿಕ್ಕಿಲ್ಲ. ಕುಡಿಯುವ ನೀರಿರ್ಬೋದು ಅಥವಾ ಬಳಕೆಯ ನೀರಿರ್ಬೋದು ಪ್ರತಿನಿತ್ಯ ಟ್ಯಾಂಕರ್ಗಳ ಮೂಲಕ ತಂದು ಅವರ ಇಚ್ಛೆಯಂತೆ ಅಧಿಕಾರಿಗಳು ಮನೆಗಳಿಗೆ ನೀರು ಸಪ್ಲೈ ಮಾಡೋದು, ನೀರಿನ ವ್ಯವಸ್ಥೆ ಯಾಕೆ ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇದ್ರ ಬಗ್ಗೆ BWSSP ಆಗಿರ್ಬೋದು ಅಥವಾ ಸ್ಥಳೀಯ MLA ಆಗಿರ್ಬೋದು ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಸರಿಯಾದ ಪರಿಹಾರ ತಂದು ಕೊಟ್ಟರೆ ಜನರು ಕೂಡ ಸಾಕಷ್ಟು ಈ ಸಮಸ್ಯೆಯಿಂದ ಹೊರಗೆ ಬರ್ತಾರೆ ಅನ್ನುವಂಥದ್ದು ಇಲ್ಲಿನ ಜನರ ಅಭಿಪ್ರಾಯ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾ ಪರ್ಸನ್ ಶಿವು ಜೊತೆ ಶಮ್ಮಿ ಶೆಟ್ಟಿ. ಇನ್ನು ಜಲದ ಸಮಸ್ಯೆ ಬಗ್ಗೆ BWSSB ಆಗಲಿ ಈ ಕ್ಷೇತ್ರದ ಬಿಜೆಪಿಯ MLA ಅಶ್ವಥ್ ನಾರಾಯಣ್ ಆಗಲಿ ಗಮನವನ್ನ ವಹಿಸುತ್ತಿಲ್ಲ ಅಂತ ಜನರು ಆರೋಪಿಸಿದ್ದಾರೆ. ಅಲ್ಲದೆ ನಮಗೆ ನೀರು ಬೇಕು, ನೀರಿನ ಸಮಸ್ಯೆ ಪರಿಹಾರ ಮಾಡಿಕೊಡಿ ಎಂದು ಸ್ಥಳೀಯರು ಕಣ್ಣೀರನ್ನ ಹಾಕ್ತಿದ್ದಾರೆ. 58 ಇಂದ ನಾವು ಇಲ್ಲಿರೋದು, ಒಂದು ದಿವಸನ ನೀರು ಪ್ರಾಬ್ಲಮೇ ಇಲ್ಲ. ಆ್ಯಕ್ಚುಲಿ ಇವಾಗ ಒಂದು 10 ತಿಂಗಳಿಂದ ನಮಗೆ ಈ ಪ್ರಾಬ್ಲಮ್ ಮಾಡ್ತಾನೆ ಇದೆ. ಕಂಟಿನ್ಯೂಸ್ ಆಗಿ ನಾವು ರೆಪ್ರೆಸೆಂಟೇಷನ್ ಕೊಡ್ತಾಯಿದ್ದೀವಿ, AEಗೆ JEಗೆ ಪ್ರತಿಯೊಬ್ಬರಿಗೂ ಕೊಡ್ತಾಯಿದ್ದೀವಿ. ಇನ್ಫಾರ್ಮೇಷನ್ ಕೊಟ್ಟರು ಒಬ್ಬರೂ ರೆಸ್ಪಾಂಡ್ ಇಲ್ಲ. ಬಂದಾಗ ಸೆಟ್ರೈಟ್ ಮಾಡಿದ್ರು, ನೋಡಿ ಮೇಡಮ್ ಬರ್ತಾ ಇದೆಯಾ ಅಂದರೆ ಆವತ್ತಿನ ದಿವಸ ನೀರು ಚೆನ್ನಾಗಿ ಎಲ್ರಿಗೂ ಬಂತು ಈ ರೋಡಲ್ಲಿ. ಅದಾದಮೇಲೆ ನೆಕ್ಸ್ಟ್ ಡೇ ಬರಲಿಲ್ಲ, ಅದಕ್ಕೆ ನೆಕ್ಸ್ಟ್ ಡೇ ಮತ್ತೆ ಬಂತು. ಸರಿ ಬರ್ತಾ ಇದೆಯಲ್ಲ, ಇನ್ನು ಪ್ರಾಬ್ಲಮ್ ಸೆಟ್ರೇಟ್ ಆಗಿದೆ ಅನ್ನೋಷ್ಟೊತ್ತಿಗೆ ಮತ್ತೆ ಯಥಾ ಪ್ರಕಾರ ಸ್ಟೇಟಸ್ಗೂ ಇವಾಗ ನೀರು ಮತ್ತೆ ಬರ್ತಾನೆ ಇಲ್ಲ. ಒಟ್ಟಾರೆ ಸಿಲಿಕಾನ್ ಸಿಟಿಯಲ್ಲಿಯೇ ಈ ರೀತಿಯ ನೀರಿನ ಸಮಸ್ಯೆಯಾದರೆ ಹೇಗೆ ಅಂತ ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಮುಂದೆಯಾದರೂ ಈ ಕುರಿತು ಗಮನ ನೀಡಿ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅಂತ ಕಾದು ನೋಡಬೇಕಿದೆ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.